ಪ್ರಿಯರಾದವರೇ, ಯೇಸುಕ್ರಿಸ್ತನ ನಾಮದಲ್ಲಿ ನಿಮಗೆ ನನ್ನ ಪ್ರೀತಿಯ ವಂದನೆಗಳು. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಸಂತೋಷವಾಗಿ ಇದ್ದೀರಾ? ಯೇಸುಕ್ರಿಸ್ತನು ಸಂಗಡ ಇರುವಾಗ ಸಂತೋಷವಾಗಿ ಇರಬೇಕು. ಆತನ ಕರ ಹಿಡಿದು ನಡೆಯುತ್ತಾ ಇದ್ದೀರಲ್ಲ, ಉಲ್ಲಾಸವಾಗಿ ಇರಬೇಕು. ಯೇಸುಕ್ರಿಸ್ತನು ದೊಡ್ಡ ಕಾರ್ಯಗಳನ್ನು ಮಾಡುವಂತ ದೇವರು. ನಿಮ್ಮ ಜೀವಿತದಲ್ಲಿ ನೀವು ಎಂಥವರಾಗಿ ಇದ್ದರೂ ಕೂಡ ನಿಮ್ಮ ಮೂಲಕ ಆತನು ಮಹತ್ ಕಾರ್ಯಗಳನ್ನು ಮಾಡಲು ಸಾಧ್ಯ. ಆದ್ದರಿಂದ ನಾನು ಬಡ ಕುಟುಂಬ, ಸಾಧಾರಣವಾದಂಥ ಕುಟುಂಬ, ಸೌಕರ್ಯಗಳೆಲ್ಲ ಇಲ್ಲ, ಮತ್ತೊಬ್ಬರಿಗೆ ಇರುವಂತೆ ನನಗೆ ಅವಕಾಶಗಳೆಲ್ಲ ಇಲ್ಲ, ನನ್ನ ಜೀವಿತದಲ್ಲಿ ಹಾಗೆ ಏನು ನಡೆಯುತ್ತದೆ ಅಂದುಕೊಳ್ಳುತ್ತೀರಾ? ಇಲ್ಲ ಇಲ್ಲ, ದೇವರು ಯಾರನ್ನು ಬೇಕಾದರೂ ಘನಪಡಿಸುವುದಕ್ಕೆ ಶಕ್ತರು. ಇಂದು ಒಂದು ಸತ್ಯವೇದ ವಾಕ್ಯದ ಮೂಲಕ ನಿಮಗೆ ವಿವರಿಸಿ ಹೇಳಲು ಬಯಸುತ್ತೇನೆ. ಅದಕ್ಕೆ ಮುಂಚೆ ಎಲ್ಲಿಂದ ಮಾತನಾಡುತ್ತಾ ಇದ್ದೀರಾ ಎಂದು ನೋಡುತ್ತಾ ಇದ್ದೀರಾ? ಈ ಪಟ್ಟಣ ಒಂದು ಚಿಕ್ಕ ಪಟ್ಟಣ, ವೇಲ್ಸ್ ದೇಶ ಎಂದು ಇದೆ ಅಲ್ಲ. ಯುನೈಟೆಡ್ ಕಿಂಗ್ಡಮ್ ಅಂದರೆ ಇಂಗ್ಲೆಂಡ್, ಐರ್ಲೆಂಡ್, ಸ್ಕಾಟ್ಲೆಂಡ್, ವೇಲ್ಸ್ ಇದೆಲ್ಲ ಸೇರಿಯೇ ಯುನೈಟೆಡ್ ಕಿಂಗ್ಡಮ್. ಆ ರೀತಿ ಇಂಗ್ಲೆಂಡ್ನಿಂದ ಒಂದು 4 ಗಂಟೆಗಳು ಪ್ರಯಾಣ ಮಾಡಿ ಬಂದರೆ ಸ್ವಾನ್ಸಿ ಎಂಬಂತ ಒಂದು ಚಿಕ್ಕ ಪಟ್ಟಣ. ಇದು ವೇಲ್ಸ್ ದೇಶದಲ್ಲಿರುವಂತ ಒಂದು ಚಿಕ್ಕ ಪಟ್ಟಣ. ಈ ಪಟ್ಟಣಕ್ಕೆ ಯಾಕೆ ಬಂದಿರಿ ಎಂಬುದಾಗಿ ಕೇಳುತ್ತೀರಾ? ಈ ಪಟ್ಟಣದಿಂದ ಒಂದು ಉಜ್ಜೀವನ ಬಂದಿತ್ತು, ಲೋಕವನ್ನೇ ಕದಲಿಸಿದಂತ ಒಂದು ಉಜ್ಜೀವನ. 1904-5ನೇ ವರ್ಷಗಳಲ್ಲಿ ಈ ಪಟ್ಟಣದಿಂದ ಉಂಟಾಯಿತು. ಆದ್ದರಿಂದಲೇ ಇಲ್ಲಿ ಬಂದು ಈ ಸ್ಥಳದಿಂದ ನಿಮ್ಮೊಟ್ಟಿಗೆ ಮಾತನಾಡುತ್ತಾ ಇದ್ದೇನೆ. ಇಲ್ಲಿ ನೋಡುತ್ತೀರಲ್ಲ, ಇದೊಂದು ಆಲಯ, ಮೆಥಡಿಸ್ಟ್ ಚರ್ಚ್, ಮೋರಿಯಾ ಚರ್ಚ್ ಎಂಬುದಾಗಿ ಕರೆಯಲ್ಪಡುತ್ತದೆ. ಇದೊಂದು ಮೆಥಡಿಸ್ಟ್ ಚರ್ಚ್. ಇದು ಕಟ್ಟಲ್ಪಟ್ಟು ಸುಮಾರು 125 ವರ್ಷಗಳು ಆಗಿವೆ. ಅಷ್ಟೊಂದು ಪುರಾತನವಾದ ಆಲಯ. ಆ ದಿನಗಳಲ್ಲಿ ಈ ಪಟ್ಟಣದಲ್ಲಿ ಈವನ್ ರಾಬರ್ಟ್ಸ್ ಎಂಬಂತ ಒಬ್ಬ ಯವನಸ್ಥನು, ಅವನು ಒಬ್ಬ ಬಡ ಕುಟುಂಬಕ್ಕೆ ಸೇರಿದಂತ ಒಬ್ಬ ಯವನಸ್ಥನು. ಅವನ ಮೂಲಕ ದೇವರು ದೊಡ್ಡ ಉಜ್ಜೀವನವನ್ನು ಉಂಟು ಮಾಡಿದರು. ಆ ಒಂದು ಚಾರಿತ್ರಿಕ ಘಟನೆ ನಡೆದಂತ ಸ್ಥಳವೇ ಇದು. ಇಲ್ಲಿ ಒಂದು ಆಲಯವು ಕಟ್ಟಲ್ಪಟ್ಟಿದೆ. ಇಲ್ಲಿರುವಂತ ಒಂದು ಚಿಕ್ಕ ರೂಮ್, ಸ್ಕೂಲ್ನ ರೂಮ್. ಈವನ್ ರಾಬರ್ಟ್ಸ್ ಚಿಕ್ಕವರಾಗಿದ್ದಾಗ ಇಲ್ಲಿಯೇ ಓದಿರುವುದು. ಅದರ ನಂತರ ಅವರ ತಂದೆಯವರು ಗಣಿಯಲ್ಲಿ ಕೆಲಸ ಮಾಡುತ್ತಾ ಇರುವಾಗ ಸುರಂಗದಲ್ಲಿ ಒಂದು ಅಪಘಾತ ಆಗಿ ಅವರು ಹಾಸಿಗೆ ಹಿಡಿದು ಬಿಟ್ಟರು. ಕೆಲ ತಿಂಗಳುಗಳವರೆಗೂ ಅವರು ಹಾಸಿಗೆಯಲ್ಲೇ ಇದ್ದದ್ದರಿಂದ ಅವರಿಗೆ ಬದಲಾಗಿ ಸ್ಕೂಲ್ನಲ್ಲಿ ಓದುತ್ತಾ ಇದ್ದಂತ ಈವನ್ ತನ್ನ ವಿದ್ಯಾಭ್ಯಾಸವನ್ನು ಬಿಟ್ಟು ಚಿಕ್ಕ ಹುಡುಗನಾಗಿದ್ದಂತ ಅವನು ಗಣಿಯಲ್ಲಿ ಕೆಲಸ ಮಾಡುವುದಕ್ಕೆ ಹೋದನು. ಆಗಲೇ ಅವನು ರಕ್ಷಿಸಲ್ಪಟ್ಟು ಸತ್ಯವೇದದೊಟ್ಟಿಗೆ ಕೆಲಸಕ್ಕೆ ಹೋಗುವುದು ಅವನ ಅಭ್ಯಾಸವಾಗಿತ್ತು. ಅವನೊಳಗೆ ತನ್ನ ದೇಶದ ಕುರಿತಾಗಿ ಒಂದು ಭಾರ, ದರ್ಶನ ಉಂಟಾಯಿತು. ಯಾಕೆಂದ್ರೆ ಅದೊಂದು ಕ್ರೈಸ್ತ ದೇಶವಾಗಿ ಇತ್ತು. ಆದರೆ ಚರ್ಚಿಗೆ ಯಾರು ಬರುವುದಿಲ್ಲ, ಸ್ವಲ್ಪ ಜನರು ಮಾತ್ರ ಬರುತ್ತಾರೆ. ಹೆಚ್ಚಿನ ಜನರು ಮದ್ಯಪಾನಕ್ಕೆ ದಾಸರಾಗಿ ಬಿಟ್ಟರು, ಮಾದಕ ವಸ್ತುಗಳಿಗೆ ದಾಸರಾಗಿ ಬಿಟ್ಟರು, ನೃತ್ಯದ ಕ್ಲಬ್ಗಳು, ಕುಣಿತಕ್ಕೆ ದಾಸರಾಗಿ ದೇವರನ್ನೇ ಮರೆತು ಬಿಟ್ಟರು. ದೇಶ ದೇವರನ್ನು ಬಿಟ್ಟು ಹಿಂಜಾರಿ ಹೋದದ್ದರಿಂದ ಅವನೊಳಗೆ ಒಂದು ಭಾರ, ನನ್ನ ದೇಶ ದೇವರನ್ನೇ ಬಿಟ್ಟು ಹಿಂಜಾರಿ ಹೋಯಿತಲ್ಲ, ಎಲ್ಲಿ ನೋಡಿದರೂ ಅಕ್ರಮಗಳು, ಪಾಪಗಳು ಹೆಚ್ಚಾಗುತ್ತಾ ಇದೆ ಅಲ್ಲ, ನನ್ನ ದೇಶ ಪುನಃ ದೇವರ ಕಡೆಗೆ ತಿರುಗಬೇಕು, ದೇವರು ತನ್ನ ಆತ್ಮನನ್ನು ಸುರಿಸಿ ಉಜ್ಜೀವನವನ್ನು ಕಳುಹಿಸಬೇಕೆಂಬುದಾಗಿ ಭಾರದಿಂದ ಪ್ರಾರ್ಥಿಸಿದ್ದಾನೆ. 14 ವರ್ಷಗಳು ರಾತ್ರಿ 12 ಗಂಟೆಯಿಂದ 4 ಗಂಟೆಯವರೆಗೂ ಅವನು ದೇಶಕ್ಕಾಗಿ ಭಾರದಿಂದ ಪ್ರಾರ್ಥಿಸಿದ್ದಾನೆ. ತನ್ನ ದೇಶ, ತನ್ನ ಜನರು ರೂಪಾಂತರಗೊಳ್ಳಬೇಕು ಎಂಬುದಕ್ಕಾಗಿ. ದೇವರು ಆ ಪ್ರಾರ್ಥನೆಯನ್ನು ಕೇಳಿ 1904ನೇ ವರ್ಷ ನವೆಂಬರ್ ತಿಂಗಳಿನಲ್ಲಿ ಈ ಸ್ಕೂಲ್ನ ರೂಮ್ನಲ್ಲಿ 17 ಯವನಸ್ಥರು ಕೂಡಿ ಪ್ರಾರ್ಥನೆ ಮಾಡುತ್ತಿದ್ದ ಸಮಯ ಪವಿತ್ರಾತ್ಮನು ಸುರಿಸಲ್ಪಟ್ಟನು. ಅಲ್ಲಿಯೇ ಬೆಂಕಿಯು ಸುರಿಸಲ್ಪಟ್ಟು ಉಜ್ಜೀವನ ಆರಂಭವಾಯಿತು. ಈ ಸಭೆಯಿಂದ ಉಜ್ಜೀವನವು ಆರಂಭವಾಗಿ ಈವನ್ ರಾಬರ್ಟ್ಸ್ ಇಲ್ಲಿ ಪ್ರಸಂಗ ಮಾಡುವಾಗ ಜನರು ಒಳಗೆ ಸ್ಥಳವಿಲ್ಲದೆ ಹೊರಗೆ ಎಲ್ಲ ನಿಂತಿದ್ದಾರೆ. ಆ ಉಜ್ಜೀವನವು ಎಲ್ಲೆಡೆ ಹರಡಿ 1904-5-6 ಆ ಒಂದು 2 ವರ್ಷಗಳಲ್ಲಿ ದೇಶವೇ ರೂಪಾಂತರವಾಯಿತು. ಮದ್ಯಪಾನ ಅಂಗಡಿಗಳು ಮುಚ್ಚಲ್ಪಟ್ಟವು, ನೃತ್ಯದ ಕ್ಲಬ್ಗಳು ಮುಚ್ಚಲ್ಪಟ್ಟವು, ಅಪರಾಧಗಳು ಕಡಿಮೆ ಆದವು, ಪೊಲೀಸರಿಗೆ ಕೆಲಸ ಇಲ್ಲ, ನ್ಯಾಯಾಲಯಗಳಲ್ಲಿ ವ್ಯಾಜ್ಯಗಳಿಲ್ಲ. ಎಲ್ಲರೂ ಕೂಡ ನೀತಿ ನಿಯಮಗಳಿಗೆ ವಿಧೇಯರಾಗಿ ನಡೆಯುವಂತ ಒಂದು ಸ್ವಭಾವಕ್ಕೆ ಬಂದು ಬಿಟ್ಟರು. ದೇಶವೇ ರೂಪಾಂತರಗೊಂಡಿತ್ತು. ಈ ಒಂದು ಉಜ್ಜೀವನ ಆರಂಭವಾದಂತ ಸ್ಥಳವೇ ಇದು. ಈ ಉಜ್ಜೀವನವು 1906ರಲ್ಲಿ ಅಮೆರಿಕಾದಲ್ಲಿ ಅಜುಜಾ ಸ್ಟ್ರೀಟ್ ಉಜ್ಜೀವನವಾಗಿ, ಅದೇ ವರ್ಷದಲ್ಲಿ ನಮ್ಮ ಇಂಡಿಯಾದ ಈಶಾನ್ಯ ಭಾಗದಲ್ಲೂ ಉಜ್ಜೀವನ ಆರಂಭವಾಗಿದೆ. ಈ ಈವನ್ ರಾಬರ್ಟ್ಸ್ ಅವರ ಸಹೋದರಿ ಮತ್ತು ಅವರ ಗಂಡ ಈ ಉಜ್ಜೀವನದ ಬೆಂಕಿಯನ್ನು ಹೊತ್ತು ಇಂಡಿಯಾಗೆ ಬಂದರು. ಕಲ್ಕತ್ತಾಗೆ ಬಂದು ಚಿರಾಪುಂಜಿ ಈಶಾನ್ಯ ಭಾಗಗಳಲ್ಲೆಲ್ಲ ಅವರು ಸೇವೆ ಮಾಡಿ ಅಲ್ಲಿಯೂ ಕೂಡ ಒಂದು ಉಜ್ಜೀವನ ಉಂಟಾಗಿದೆ. ಈ ರೀತಿಯಾಗಿ ಲೋಕದ ಚರಿತ್ರೆಯನ್ನೇ ಬದಲಾಯಿಸಿದ ಆ ಉಜ್ಜೀವನ ಉಂಟಾದಂತ ಸ್ಥಳವೇ ಈ ಒಂದು ಸ್ಥಳ. ಅದಕ್ಕೆ ಇಲ್ಲಿಂದ ನಿಮ್ಮೊಟ್ಟಿಗೆ ಮಾತನಾಡುತ್ತಾ ಇದ್ದೇನೆ. ನನಗೆ ಪ್ರಿಯರಾದವರೇ, ಇಂದು ದೇವರು ನಿಮಗೆ ಯಾವ ವಾಕ್ಯವನ್ನು ಹೇಳುತ್ತಾರೆ ಗೊತ್ತಾ?
ಒಂದು ಪೂರ್ವಕಾಲ ವೃತ್ತಾಂತ 29:12 ವಾಕ್ಯ. ದೇವರೇ, ಎಲ್ಲ ದೊಡ್ಡಸ್ತಿಕೆಗೂ ಶಕ್ತಿಗೂ ನೀನೇ ಮೂಲನು. ದೇವರನ್ನು ನೋಡಿ ಒಬ್ಬ ಭಕ್ತನು ಹೇಳುತ್ತಾನೆ, ಎಲ್ಲ ದೊಡ್ಡಸ್ತಿಕೆಗೂ ಶಕ್ತಿಗೂ ನೀನೇ ಮೂಲನು. ಯಾರನ್ನಾದರೂ, ನೀವು ವಿದ್ಯಾಭ್ಯಾಸ ಇಲ್ಲದವರಾಗಿರಬಹುದು, ಬಡ ಕುಟುಂಬಕ್ಕೆ ಸೇರಿದವರಾಗಿರಬಹುದು, ಇತರರು ನಿಮ್ಮನ್ನು ಮೂರ್ಖರೆಂದು ಹೇಳಬಹುದು, ನಿಮಗೆ ದೊಡ್ಡಸ್ತಿಕೆ ಕೊಟ್ಟು ಬಲಪಡಿಸಲು ಕರ್ತನಿಂದ ಸಾಧ್ಯ. ಯಾರಿಗೆ ಬೇಕಾದರೂ ದೊಡ್ಡಸ್ತಿಕೆ ಕೊಟ್ಟು ಬಲಪಡಿಸಲು. ಇವಾನ್ ರಾಬರ್ಟ್ಸ್ ಒಬ್ಬ ಬಡ ಯವನಸ್ಥನು, ಸಾಧಾರಣ ಕುಟುಂಬಕ್ಕೆ ಸೇರಿದವನು, ಗಣಿಗಳಲ್ಲಿ ಸುರಂಗಗಳಲ್ಲಿ ಕೆಲಸ ಮಾಡಿದ ಯವನಸ್ಥನು. ಅವನನ್ನು ದೇವರು ಉಪಯೋಗಿಸಿ ಘನಪಡಿಸಿ ಇಂದಿನವರೆಗೂ 1951ರಲ್ಲಿ ಅವರು ನಿಧನರಾಗಿ ಅವರನ್ನು ಸಮಾಧಿ ಮಾಡಿದಂತ ಒಂದು ಸ್ಥಳವು ಈ ಚರ್ಚ್ನ ಹಿಂದೆಯೇ ಇದೆ. ಆದರೆ ಇಂದಿನವರೆಗೂ ಇಡೀ ಲೋಕದ ಎಲ್ಲೆಡೆ ಅವರ ಕುರಿತಾಗಿ ಮಾತನಾಡುತ್ತಾರೆ. ಅಷ್ಟು ಘನಪಡಿಸಿದರು. ಸಾಧಾರಣ ಬಡ ಕುಟುಂಬಕ್ಕೆ ಸೇರಿದ ಯವನಸ್ಥನನ್ನು ಆರಿಸಿಕೊಂಡು ಇಡೀ ದೇಶವನ್ನೇ ಅವರ ಮೂಲಕ ಆಶೀರ್ವದಿಸಿ ಇಂದಿನವರೆಗೂ ಅವರ ಕುರಿತಾಗಿ ಮಾತನಾಡುವಂತೆ ದೇವರು ಮಾಡಿದ್ದಾರೆ. ನಿಮ್ಮನ್ನು ಹಾಗೆ ಮಾಡುತ್ತಾರೆ. ನಿಮ್ಮನ್ನು ದೇವರು ಉಪಯೋಗಿಸಲು ಸಾಧ್ಯ, ಬಲಪಡಿಸಲು ಸಾಧ್ಯ. ನಿಮ್ಮ ಮೂಲಕ ಒಂದು ದೊಡ್ಡ ಸಮುದಾಯ ಬದಲಾವಣೆಯನ್ನು ದೇವರಿಂದ ಉಂಟು ಮಾಡಲು ಸಾಧ್ಯ. ನೀವು ವಾಸಿಸುವಂತ ಗ್ರಾಮದಲ್ಲಿ, ಪಟ್ಟಣದಲ್ಲಿ, ಕೆಲಸ ಮಾಡುವ ಸ್ಥಳದಲ್ಲಿ, ಸೇವೆ ಮಾಡುವಲ್ಲಿ, ಬಿಸ್ನೆಸ್ ಮಾಡುವ ಸ್ಥಳದಲ್ಲಿ ನಿಮ್ಮ ಮೂಲಕ ದೇವರು ಮಹತ್ ಕಾರ್ಯಗಳನ್ನು ಮಾಡಲು ಸಾಧ್ಯ. ನಿಮ್ಮನ್ನು ಬಲಪಡಿಸಲು ಸಿದ್ಧರಾಗಿದ್ದಾರೆ, ಘನಪಡಿಸಲು ಸಿದ್ಧರಾಗಿದ್ದಾರೆ. ನಿಮ್ಮನ್ನು ಆತನ ಕರಗಳಲ್ಲಿ ಒಪ್ಪಿಸಿಕೊಡಿ ನಿಮ್ಮ ಮೂಲಕ ಮಹತ್ ಕಾರ್ಯಗಳನ್ನು ಮಾಡುತ್ತಾರೆ. ನೀವು ನಂಬುತ್ತೀರಾ? ನನ್ನನ್ನು ದೇವರು ಉಪಯೋಗಿಸಿ ಬಲಪಡಿಸಿ ಮಹತ್ ಕಾರ್ಯಗಳನ್ನು ಮಾಡುತ್ತಾರೆ. ನೀವು ನಂಬಿರಿ, ಹಿಂದೆ ಒಂದು ಸೂಚನೆಯನ್ನು ಕಾಣುವಿರಿ. ಹೃದಯದಲ್ಲಿ ಕೈ ಇಟ್ಟುಕೊಂಡು ಪ್ರಾರ್ಥಿಸಿ, ದೇವರೇ, ನನ್ನನ್ನು ಬಲಪಡಿಸಿ, ನನ್ನನ್ನು ಉಪಯೋಗಿಸಿ, ನನ್ನ ಮೂಲಕ ಒಳ್ಳೆಯ ಕಾರ್ಯಗಳನ್ನು ಉಂಟು ಮಾಡಲು ನಿಮ್ಮಿಂದ ಸಾಧ್ಯ. ನಾನು ನಂಬುತ್ತೇನೆ. ಯೇಸುವಿನ ನಾಮದಲ್ಲಿ ಆಮೇನ್, ಆಮೇನ್. ಜೀಸಸ್ ರಿದೀಮ್ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಮತ್ತು ಬೆಲ್ ಬಟನ್ ಒತ್ತಿ. ಅನುದಿನ ಕಾರ್ಯಕ್ರಮದ ಮಾಹಿತಿ ಪಡೆಯಿರಿ.